ಎಸ್ ಟಿ ಸಮುದಾಯದ ಹಿರಿಯ ನಾಯಕ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಪಕ್ಕಾ ಆಗಿದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ರಘುಮೂರ್ತಿ ಅವರಿಗೆ ಕರೆ ಮಾಡಿ ಸಚಿವ ಸ್ಥಾನ ಸ್ವೀಕಾರ ಮಾಡಲಿಕ್ಕೆ ಬನ್ನಿ ಅನ್ನುವಂಥದ್ದನ್ನ ಕರೆದಿದ್ದಾರೆ. ಸರ್, ಹೇಗೆ ಅನಿಸ್ತಾ ಇದೆ? 3 ಬಾರಿ ಶಾಸಕರಾಗಿ ಗೆದ್ದಿದ್ದೀರಿ, ನಿರಂತರವಾಗಿ ಗೆದ್ಕೊಂಡು ಬಂದಿದ್ರಿ. ಈ ಒಂದು ದಿನಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ. ಕಳೆದ ಸಂಪುಟದಲ್ಲೂ ಕೂಡ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಿ, ಎಲ್ಲ ಒಂದ್ ಕಡೆ ಮಿಸ್ ಆಗಿತ್ತು, ಈಗ ಸಿಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಸರ್? ಖಂಡಿತವಾಗ್ಲೂ ಸಂತೋಷ ಆಗ್ತಾ ಇದೆ. ಮೊದಲನೇದಾಗಿ ನಾನು ಈಗಾಗಲೇ ಎಲ್ಲ ವಾಹಿನಿಗಳಲ್ಲಿ ನಾನು ನೆನೆಸ್ದಂಗೆ ನಮ್ಮ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ರಾಷ್ಟ್ರ ಮಟ್ಟದ AICCಯ ಮುಖಂಡಗಳಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಮೇಡಮ್ನವ್ರಿಗೆ, ನಮ್ಮ ರಾಹುಲ್ ಗಾಂಧಿ ಸರ್ ಅವರಿಗೆ, ಎಲ್ಲ AICC ಪ್ರಧಾನ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಸರ್ ಅವರಿಗೆ, ಸುರ್ಜೇವಾಲಾ ಸರ್ ಅವರಿಗೆ, ಎಲ್ಲ ರಾಷ್ಟ್ರ ಮಟ್ಟದ ನಾಯಕರು, ಜೊತೆಗೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಾನು 3 ಬಾರಿ ಶಾಸಕನಾಗಲಿಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ಕಾರಣಕರ್ತರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಈಗಿನ KPCC ಅಧ್ಯಕ್ಷ ಹರಿಪ್ರಸಾದ್ ಸಾಹೇಬರಿಗೆ, ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣವ್ರು ಇರ್ಬೋದು, ರಾಜಣ್ಣರು ಇರ್ಬೋದು, ಈ ರಾಜ್ಯದ ರಾಷ್ಟ್ರದ ಎಲ್ಲ ಜಾತಿ ಜನಾಂಗದ ನಮ್ಮ ಪಕ್ಷದ ಮುಖಂಡರುಗಳಿಗೆ ಎಲ್ರಿಗೂ ಕೂಡ, ಜೊತೆಗೆ ನಮ್ಮ ಚಳ್ಳಕೆರೆ ಕ್ಷೇತ್ರದ ಮತದಾರರು, ನನ್ನ 3 ಬಾರಿ ಶಾಸಕನಾಗೋದಕ್ಕೆ ಕಾರಣಕರ್ತರಂತ ನಮ್ಮೆಲ್ಲ ಮತದಾರರಿಗೂ, ನಮ್ಮ ಪಕ್ಷದ ಮುಖಂಡರಿಗೂ, ಕಾರ್ಯಕರ್ತರಿಗೂ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಬಹು ಮುಖ್ಯವಾಗಿ ಸರ್, ಈಗ ಚಿತ್ರದುರ್ಗಕ್ಕೆ ಈ ಬಾರಿ ಕಳೆದ ಬಾರಿಯೂ ಸಚಿವ ಸ್ಥಾನ ಸಿಕ್ಕಿತ್ತು, ಈ ಬಾರಿ ಕೂಡ ನಿಮ್ಮ ಮೂಲಕ ಸಚಿವ ಸ್ಥಾನ ಸಿಗ್ತಾ ಇರುವಂತಹದ್ದು. ಮತ್ತೆ ಬಹುಮುಖ್ಯವಾಗಿ ಏನೆಲ್ಲ ಕಾರಣಗಳಾಯ್ತು ಅಂತ ನಿಮ್ಮನ್ನ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡ್ಲಿಕ್ಕೆ? ಖಂಡಿತವಾಗ್ಲೂ ನಾನು ಒಬ್ಬ ಶಾಸಕನಾಗಿ 2008ರಲ್ಲಿ ನಾನು ಟಿಕೆಟನ್ನು ಬಯಸಿದೆ. ಆ ಸಂದರ್ಭದಲ್ಲಿ ನಾನು ಡಿಸರ್ವ್ ಇರಲಿಲ್ಲ, ಅಂದರೆ ನನ್ನ ಕೆಲಸ ಇನ್ನೂ ನಾನು ಮಾಡಿದ್ದಿಲ್ಲ ಪಕ್ಷಕ್ಕೆ. ನಮ್ಮ ಕುಟುಂಬ, ನಮ್ಮ ತಂದೆಯವರು, ನಮ್ಮ ಸಹೋದರರು ಮಾಡಿದ್ರು, ನನ್ನ ಸೇವೆ ಇರಲಿಲ್ಲ. ಹಾಗಾಗಿ ಅವಾಗ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ನಾನು 4-5 ವರ್ಷ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಕಾರ್ಯಕರ್ತರ ಪಡೆಯನ್ನು ನಿಲ್ಲಿಸಿ ಅವರ ಎಲ್ಲರ ಸಹಕಾರದಿಂದ ನನಗೆ 13ರಲ್ಲಿ ಟಿಕೆಟ್ ಕೊಡ್ತಾರೆ. ಕೊಟ್ಟ ನಂತರ ಇನ್ನು ಮೊದಲೇ ಬಾರಿ ಶಾಸನದ ಸಂದರ್ಭದಲ್ಲಿ ನಮ್ಮದೇ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿನಲ್ಲಿ ಹಿಂದುಳಿದಿದ್ರು ಬೇರೆ ಎಲ್ಲ ಭಾಳಷ್ಟು ದೊಡ್ಡ ಕೆಲಸಗಳೆಲ್ಲ ಮಾಡಿದ್ದೀವಿ. ಬ್ಯಾರೇಜ್ಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜು, GTTC ಎಲ್ಲ ಕೆಲಸಗಳನ್ನ ಭಾಳಷ್ಟು ಕೆಲಸ. ಆಮೇಲೆ ಕುಡಿಯೋ ನೀರು, ಎಲ್ಲ ಹಳ್ಳಿಗಳಿಗೂ ಕುಡಿಯೋ ನೀರು, ಭದ್ರಾ ಮೇಲ್ದಂಡೆ ಎಲ್ಲ ಕೆರೆಗಳಿಗೂ ನೀರು, ಇವನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅಭಿವೃದ್ಧಿ ಕೆಲಸಗಳು ನಡೀತು. ಅದನ್ನು ಅನುಸರಿಸಿ 18ರಲ್ಲಿ ನನ್ನ ಮತ್ತೆ ಗೆಲ್ಲಿಸ್ತಾರೆ ನಮ್ಮ ಕ್ಷೇತ್ರದ ಮತದಾರರು. ಅವಾಗ ನಾನು ಒಬ್ಬನೇ, ನಿಮ್ಗೆ ಗೊತ್ತಿದ್ದಂಗೆ ನಾನು ಒಬ್ಬನೇ ಗೆದ್ದಿದ್ದೆ. 5 ಜನ ಶಾಸಕರು ಇದಾಗಿದ್ರು. ಕೋಲೇಷನ್ ಗೌರ್ಮೆಂಟಲ್ಲಿ ನನಗೆ ನಿರೀಕ್ಷೆ ಇತ್ತು ಕೊಡ್ತಾರಂತ, ಜನಗಳ ನಿರೀಕ್ಷೆ. ಬಟ್ ನಾನು ಆ ಸಂದರ್ಭದಲ್ಲಿ ನನಗಿನ್ನ ಜಾಸ್ತಿ ನಮ್ಮ ಪಕ್ಷದಲ್ಲಿ, ನಮ್ಮ ಜನಾಂಗದಲ್ಲಿ ಗೆದ್ದಿದ್ರು, ಹಾಗಾಗಿ ಸಿಗಲಿಲ್ಲ. 23ರಲ್ಲಿ ಸಿಗ್ತದೆ ನಿರೀಕ್ಷೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಹಿರಿಯ ಶಾಸಕರಿಗೆ, ನಮ್ಮ ರಾಜಣ್ಣವ್ರು ಇರ್ಬೋದು, ಜೊತೆಗೆ ನಾಗೇಂದ್ರ ಅವ್ರು ಇರ್ಬೋದು, ಅವ್ರಿಗೆ ಕೊಟ್ಟರು. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಾರೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕ ಸಮಾಜಕ್ಕೆ 50 ವರ್ಷಗಳಿಂದ ನಮ್ಮ ಪಕ್ಷದಿಂದ ಪ್ರಾತಿನಿಧ್ಯ ಇರಲಿಲ್ಲ. ಹಾಗಾಗಿ ಈ ಸಾರಿ ಗುರ್ಸಿ ಕೊಟ್ಟಿದ್ದಾರೆ. ಇನ್ನು ಹಿರಿಯ ಶಾಸಕರು ಇದ್ರೂ ಕೂಡ ನನ್ನನ್ನು ಪಕ್ಷ ಗುರ್ಸಿದೆ. ಬಹುಶಃ ನಾನು ಒಬ್ಬ ಆಗ್ತೀನಂತ ನಿರೀಕ್ಷೆ ಮಾಡಿದ್ದೆ. ಆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ಪಕ್ಷ ಗುರ್ಸಿ ಇವತ್ತು ನನ್ನ ಸಚಿವನಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಎಲ್ಲರಿಗೂ ಧನ್ಯವಾದ. ಸರಿ, ಇಂಥದ್ದೇ ಖಾತೆ ಬೇಕು ಅನ್ನುವಂಥದ್ದು ಏನಾದರೂ ಚರ್ಚೆ ಮಾಡಿದ್ದೀರಾ, ಅಥವಾ CM ಏನಾದರೂ ನಿಮಗೆ ಇಂಥದ್ದೇ ಖಾತೆ ಕೊಡ್ತೀವಿ ಅಂತ ಹೇಳಿದಾರ? ಇಲ್ಲ, ಖಂಡಿತವಾಗೂ ನಾನು CM ಅವರನ್ನು ಕೇಳಿಲ್ಲ, ನಾನು ನಿರೀಕ್ಷಣೆ ಮಾಡಿಲ್ಲ. ಮೊದಲನೇದಾಗಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಬಹುಶಃ ಸಚಿವ ಸ್ಥಾನ ನನಗೆ ಇವಾಗೇನು, ನಾನು ಶಾಸಕನಾಗಿದ್ದೆ, ಶಾಸಕನಾಗಿ ಯಾವ ರೀತಿಯಾಗಿ ಮಾಡಬೇಕು, ಏನು ಮಾಡಬೇಕು, ಜನಗಳು ಏನು ಬಯಸ್ತಾರೆ ಅಂಥೇಳಿ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಅದೇ ರೀತಿಯಾಗಿ ಯಾವುದಾ ಖಾತೆ ಕೊಟ್ಟರು ಕೂಡ ಆ ಖಾತೆಗೆ ತಕ್ಕಂತೆ, ಜನರ ನಿರೀಕ್ಷೆಗೆ ತಕ್ಕಂತೆ ನಮ್ಮ ಪಕ್ಷದ ಮುಖಂಡರುಗಳು ಏನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ, ಹಾಗಾಗಿ ಆ ರೀತಿಯಾಗಿ ಮತ್ತು ಸಾರ್ವಜನಿಕರು ಆ ಖಾತೆಯಿಂದ ಏನು ನಿರೀಕ್ಷಿಸ್ತಾರೆ ಇದ್ದಂಥ ಖಾತೆಯಲ್ಲಿ ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ. ಯಾವ ಖಾತೆ ಕೊಟ್ಟರು ಸಂತೋಷದಿಂದ ಒಪ್ಕೊಳ್ತೀನಿ. ಸರ್, ನೀವು ಸಚಿವರಾಗ್ತಿದ್ದಂಗೆ ನಿಮಗೊಂದು ಚಾಲೆಂಜ್ ಬರುತ್ತೆ, ಅದು ಹಿರಿಯವರು ಉಪಚುನಾವಣೆ. ಹೇಗೆ ನಿಮ್ಮ ನೇತೃತ್ವದಲ್ಲೇ ನಡಿಬೇಕಾಗತ್ತೆ ಚುನಾವಣೆ? ಇಲ್ಲ, ಖಂಡಿತವಾಗೂ ನಮ್ಮ ಹಿರಿಯೂರಲ್ಲಿ ನಾವು ಖಂಡಿತವಾಗೂ ಗೆಲ್ತೀವಿ. ಯಾಕೆಂದರೆ ಸನ್ಮಾನ್ಯ ಡಿ ಸುಧಾಕರ್ ಅವರ ಅಕಾಲಿಕ ನಿಧನದಿಂದ ಅದು ಈಗ ಚುನಾವಣೆ ಬಂದಿದೆ. ಅವರು ಈಗಾಗಲೇ ಮೊನ್ನೆ ತಾನೇ 26ನೇ ತಾರೀಕು ಅವರ ಸುಪುತ್ರ ಇಲ್ಲೆಲ್ಲ ಇದ್ದಾರೆ, ಸುಹಾಸ್ ಸುಧಾಕರ್ ಅವರು. ಮೊನ್ನೆ ನುಡಿನಮನ ಕಾರ್ಯಕ್ರಮ ಆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಳಷ್ಟು ಜನ ಸೇರಿ, ಇಡೀ ತಾಲೂಕಿನಾದ್ಯಂತ ಜನ ಎಲ್ಲ ಸೇರಿ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ಮುಖಂಡಗಳೆಲ್ಲ ಬಂದು ಯಶಸ್ವಿಯಾದ ಒಂದು ಕಾರ್ಯಕ್ರಮ ಆಯಿತು. ಏನು ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ, ಯಾರು ಅಭ್ಯರ್ಥಿ ಆಗಬೇಕಂತ ಮಾಡ್ತಾರೆ, ಖಂಡಿತವಾಗ ಅವ್ರಿಗೇನು ನಮ್ಮ ಪಕ್ಷದಿಂದ ಅಭಿವೃದ್ಧಿ ಕೆಲಸಗಳು, ಡಿ ಸುಧಾಕರ್ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ನಮ್ಮ ಪಕ್ಷ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ಮಾಜಿ ನಮ್ಮ ಶಾಸಕರು ಇದ್ದಾರೆ, ಪೂರ್ಣಿಮಾ ಶ್ರೀನಿವಾಸ್ ಅಂತ, ಅವ್ರ ಪತಿ ಶ್ರೀನಿವಾಸ್ ಅಂತ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಖಂಡಿತವಾಗ್ಲೂ ನಾವು ಪಕ್ಷ ಆ ಒಂದು
ಸ್ಥಾನ ಏನಿದೆ ಕಾಂಗ್ರೆಸ್ ಪಕ್ಷ ಸ್ಥಾನ ಖಂಡಿತವಾಗೂ ನಾವು ಉಳಿಸ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ರಘುಮೂರ್ತಿ ಅವರ ಮತ್ತು ಕ್ಯಾಂಬರ್ ಪರ್ಸನ್ ಮಹಾದೇವ್ ಜೊತೆ ಹರೀಶ್, TV9 ಬೆಂಗಳೂರು.